dear students. Accounts by simple steps ಒಂದಿಗೆ ನಾನು ಶ್ವೇತಾ ಸನ್ಶೈನ್ ಅಕಾಡೆಮಿಯಿಂದ ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಇಂಟ್ರೊಡಕ್ಷನ್ ವಿಡಿಯೋ ಜೊತೆನಲ್ಲಿ ನಾನು ನಿಮಗೆ ಫಾರ್ಮೇಟ್ ಒಂದು ವಿಡಿಯೋ ಹಾಕಿದ್ದೀನಿ. ಅದಾದ್ಮೇಲೆ ಸೇಮ್ ಫಾರ್ಮೇಟ್ ನ ಯೂಸ್ ಮಾಡಿ ಲೆಜರ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಒಂದು ವಿಡಿಯೋ ಆಗಿದೆ. ಸ್ಪೆಷಲ್ ವಿಡಿಯೋ ಇದಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಕೂಡ ನಿಮ್ಗೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನಿಮ್ಗೆ ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದಕ್ಕೆ ಕ್ವಶನ್ ಆಲ್ರೆಡಿ ರೆಡಿ ಇದೆ ನಿಮ್ಗೆ. ಈ ಪರ್ಟಿಕ್ಯುಲರ್ ಕ್ವೆಶನ್ ಅಲ್ಲಿ ನಾವು ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ಸ್ ನ ನೀವು ಇವಾಗ ತಿಳ್ಕೊತೀರಾ. ಈ ಎರಡು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ನೀವೇನ್ ಕಲ್ಕೊಂತಾ ಇದ್ದೀರಾ ಅದು ಫೈನಲ್ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಎಲ್ಲಿ ಹೇಳ್ಕೊಡ್ತೀನಿ, ಪರ್ಟಿಕ್ಯುಲರ್ ಪೋಸ್ಟಿಂಗ್ ಎಲ್ಲಿ ಬರುತ್ತೋ ಅಲ್ಲಿ ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ ನೀವು. ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಟೋಟಲ್ ಆಗಿ ನಮಗೆ 5 ಸ್ಟೆಪ್ಸ್ ಇದೆ. ಸ್ಟೆಪ್ ನಂಬರ್ 1 ಏನು, ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಫ್ರಮ್ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಈಗ ಅಸೆಟ್ ಸೈಡ್ ನಲ್ಲಿ ಇರುವಂತ ಎಲ್ಲಾ ಅಸೆಟ್ಸ್ ನಾವೇನ್ ಮಾಡ್ಬೇಕು, ಕ್ರಾಸ್ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ಡೆಬಿಟ್ ಸೈಡ್ ಗೆ ಪೋಸ್ಟಿಂಗ್ ಮಾಡೋಣ. ಪೋಸ್ಟಿಂಗ್ ಮಾಡ್ಬೇಕಾದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಇದನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಅಸೆಟ್ಸ್ ನಾವು ಇಲ್ಲಿ ಪೋಸ್ಟಿಂಗ್ ಮಾಡ್ಬೇಕು. ಈಗ ಮಾಡೋಣ. ಫಸ್ಟ್ ಎಂಟ್ರಿ ಬಂದು ನಿಮ್ಗೆ ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಕ್ಯಾಶ್ ಅಟ್ ಬ್ಯಾಂಕ್ ತಗೊಳಂಗಿಲ್ಲ. ಅದಾದ್ಮೇಲೆ ಬಿಲ್ಸ್ ರಿಸೀವೇಬಲ್ ತಗೊಳ್ಳೋಣ. ಬಿಲ್ಸ್ ರಿಸೀವೇಬಲ್ ವ್ಯಾಲ್ಯೂ 10,000 ಇದೆ. ನೆಕ್ಸ್ಟ್ ಸನ್ರಿ ಡೆಟಾರ್ಸ್, $20,000. ನೆಕ್ಸ್ಟ್ ಸ್ಟಾಕ್ ವ್ಯಾಲ್ಯೂ 15,000. ನೆಕ್ಸ್ಟ್ ಮಿಷಿನರಿ 15,000. ಫರ್ನಿಚರ್ 10,000. ಗುಡ್ವಿಲ್ 30,000. ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸ್ಟೆಪ್ ನಂಬರ್ 2 ನಲ್ಲಿ ನಾವು ಲಯಬಿಲಿಟೀಸ್ ನ ಟ್ರಾನ್ಸ್ಫರ್ ಮಾಡ್ತೀವಿ. ಲಯಬಿಲಿಟೀಸ್ ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ 4 ಎಂಟ್ರೀಸ್ ನಾವ್ ಇಲ್ಲಿ ತಗೊಳಲ್ಲ. ಯಾವ್ದು, ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್, ಪಾರ್ಟ್ನರ್ ಲೋನ್. ಇವ್ 4 ಎಂಟ್ರಿ ಬಿಟ್ಟು ಮಿಕ್ಕಿರೋ ಎಲ್ಲಾ ಎಂಟ್ರೀಸ್ ನಾವೇನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ನಲ್ಲಿ ತಗೋಬೇಕು. ಇವಾಗ ನಿಮ್ಗೆ ಇಲ್ಲಿ ರಿಸರ್ವ್ ಫಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ, ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ. ರಶ್ಮಿ ಲೋನ್ ಅಂತ ಕೊಟ್ಟಿದ್ದಾರೆ. ರಶ್ಮಿ ನೋಡಿ, ಇಲ್ಲೂ ರಶ್ಮಿ ಅಂತ ಇದೆ. ಹಾಗಾಗಿ ರಶ್ಮೀಸ್ ಲೋನ್ ಏನಾಯ್ತು, ಪಾರ್ಟ್ನರ್ ಲೋನ್ ಆಯ್ತು. ಪಾರ್ಟ್ನರ್ ಲೋನ್ ಇದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಓಕೆ, ಇವಾಗ ರಶ್ಮಿ ಲೋನ್ ತಗೊಳಂಗಿಲ್ಲ, ರಿಸರ್ವ್ ತಗೊಳಂಗಿಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಳಂಗಿಲ್ಲ. ಇಲ್ಲಿ ನಾವೀಗ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಇಂದ 2 ಎಂಟ್ರಿ ಪೋಸ್ಟಿಂಗ್ ಮಾಡ್ತಾ ಇರೋದು, ಒಂದು ಕ್ರೆಡಿಟ್ ಆರ್ಸ್ ಮತ್ತೆ ಇನ್ನೊಂದು ಬಿಲ್ಸ್ ಪೇಯಬಲ್. ಲಯಬಿಲಿಟಿ ಸೈಡ್ ಅಲ್ಲಿ ಇರೋದ್ರಿಂದ ನಾವು ಅದನ್ನ ಕ್ರೆಡಿಟ್ ಸೈಡ್ ನಾವು ಅದನ್ನ ಪೋಸ್ಟಿಂಗ್ ಮಾಡೋಣ. ಬೈ ಸನ್ರಿ ಕ್ರೆಡಿಟಾರ್ಸ್ ವ್ಯಾಲ್ಯೂ ಬಂದು 10,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ 10,000. ಸ್ಟೆಪ್ ನಂಬರ್ 2 ಕಂಪ್ಲೀಟ್ ಆಯ್ತು. ಸ್ಟೆಪ್ ನಂಬರ್ 3 ಎಲ್ಲಿ ಬರುತ್ತೆ, ನಮ್ಗೆ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸ್ಟೆಪ್ ನಂಬರ್ 3 ಬಂದು ಅಸೆಟ್ಸ್ ಆಗಿರುತ್ತೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನೇ ಅಸೆಟ್ಸ್ ಇನ್ಫಾರ್ಮೇಶನ್ಸ್ ಇದ್ರು ನಾವು ಅದನ್ನ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ತಗೊಳ್ತೀವಿ. ಯಾಕೆ ಅಂದ್ರೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಅಸೆಟ್ಸ್ ನಾವು ಡೆಬಿಟ್ ಸೈಡ್ ನಲ್ಲಿ ತಗೊಂಡಿರೋದ್ರಿಂದ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರುವಂತ ಅಸೆಟ್ಸ್ ನಾವೇನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ನಲ್ಲಿ ತಗೊಳ್ಬೇಕು. ಅಡ್ಜಸ್ಟ್ಮೆಂಟ್ಸ್ ಇಂದ ನೀವು ಯಾವ್ದೇ ಎಂಟ್ರೀಸ್ ರಿಯಲೈಸೇಷನ್ ಅಕೌಂಟ್ ಪೋಸ್ಟಿಂಗ್ ಮಾಡಿದ್ರೆ ನಾವು ಅದನ್ನ ಬ್ಯಾಂಕ್ ಅಕೌಂಟ್ ಅಂಡರ್ ನಲ್ಲಿನೇ ರೆಕಾರ್ಡ್ ಮಾಡ್ಬೇಕು. ಇಫ್ ಯು ಡೋಂಟ್ ಹ್ಯಾವ್ ಎ ನೇಮ್, ಹೆಸರಿಲ್ಲ ಅಂದಾಗ ನಾವು ಅದನ್ನ ಬ್ಯಾಂಕ್ ಅಕೌಂಟ್ ಅಂಡರ್ ನಲ್ಲಿನೇ ನಾವು ಅದನ್ನ ಪೋಸ್ಟಿಂಗ್ ಮಾಡ್ಬೇಕು. ಇವಾಗ ಇಲ್ಲಿಂದ ನಾನು ಹೇಳ್ತಾ ಇದ್ದೀನಿ, ಅದೇ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್, ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಫೈನಲ್ ಎಕ್ಸಾಮ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಅಡ್ಜಸ್ಟ್ಮೆಂಟ್, ದ ಅಸೆಟ್ಸ್ ವೇರ್ ರಿಯಲೈಸ್ಡ್ ಆಸ್ ಫಾಲೋಸ್. ಬಿಲ್ಸ್ ರಿಸೀವೇಬಲ್ 7,500 ಇದೆ, ಅದನ್ನ ಹಾಗೆ ತಗೊಳ್ಳೋಣ. ಬಿಲ್ಸ್ ರಿಸೀವೇಬಲ್ 7,500. ನೆಕ್ಸ್ಟ್ ಸನ್ರಿ ಡೆಟಾರ್ಸ್ ಅಂಡ್ ಸ್ಟಾಕ್ ಅಟ್ 10% ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂಕ್ಕಿಂತ 10% ಕಮ್ಮಿನಲ್ಲಿ ತಗೊಂಡು ಹೋಗ್ತಾ ಇದಾರಂತೆ ಸನ್ರಿ ಡೆಟಾರ್ಸ್. ಇವಾಗ ನೋಡಿ ನಿಮ್ಗೆ ಎಂಟ್ರಿ ತುಂಬಾನೇ ಇಂಪಾರ್ಟೆಂಟ್ ಇದು ಹೇಗೆ ಅಂತ ಹೇಳ್ಬಿಟ್ಟು. ಸನ್ರಿ ಡೆಟಾರ್ಸ್ 10% ಕಮ್ಮಿ ಅಂತ ಹೇಳಿದಾರಲ್ವಾ. ಸೊ ಓಕೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ನಮ್ಗೆ ಡೆಟಾರ್ಸ್ ವ್ಯಾಲ್ಯೂ 20,000 ಇದೆ. 20,000
ಇಂಟು ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ನಮ್ಗೆ ಅವರು 10% ಅಂತ ಹೇಳಿದ್ದಾರೆ. 10 ಡಿವೈಡೆಡ್ ಬೈ 100 ಮಾಡಿದ್ರೆ ಯು ಬಿ ಗೆಟಿಂಗ್ 2000. ಓಕೆನಾ. ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ, ಲೆಸ್ ದೆನ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ. ಲೆಸ್ ದೆನ್ ಅಂತ ಹೇಳಿರೋದ್ರಿಂದ ಕಮ್ಮಿ ಆಗಿದೆ, ಡೆಟಾರ್ಸ್ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತ. ಕಮ್ಮಿ ಆಗಿದ್ರೆ ನಾವೇನ್ ಮಾಡ್ಬೇಕು, ಒರಿಜಿನಲ್ ವ್ಯಾಲ್ಯೂ ವಾಸ್ 20,000 ಮೈನಸ್ 2000. 20,000 ಇಲ್ಲಿ 2000 ಮೈನಸ್ ಮಾಡಿದ್ರೆ ಡೆಟಾರ್ಸ್ ವ್ಯಾಲ್ಯೂ ನಮ್ಗೆ ಎಷ್ಟಾಯ್ತು, 18,000 ಡೆಟಾರ್ಸ್ ವ್ಯಾಲ್ಯೂ ಬಂತು. ಈ ರೀತಿ ನಾವೇನ್ ಮಾಡ್ಬೇಕು, ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತ ಅಂದ್ರೆ ನಾವು ಇಲ್ಲಿ ಮೈನಸ್ ಮಾಡ್ಕೋಬೇಕು, ಜಾಸ್ತಿ ಆಗಿದೆ ಅಂದಾಗ ನಾವಿಲ್ಲಿ ಪ್ಲಸ್ ಮಾಡ್ಕೋಬೇಕಾಗತ್ತೆ. ಸೊ ಡೆಟಾರ್ ಕ್ಯಾಲ್ಕುಲೇಷನ್ ಆಯ್ತು. ಸನ್ರಿ ಡೆಟಾರ್ಸ್ ಅಂಡ್ ಸ್ಟಾಕ್ ಅಂದ್ರು. ಡೆಟಾರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದೇ ರೀತಿನಲ್ಲಿ ನಮಗೆ ಏನ್ ಮಾಡ್ಬೇಕು, ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಹಾಕಿದ್ಮೇಲೆ ತಿರ್ಗಾ ನಾವು ಬೈ ಹಾಕ್ಬಾರ್ದು. ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ, 15,000 ಇದೆ ಸ್ಟಾಕ್ ವ್ಯಾಲ್ಯೂ. 10%, 10 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಮ್ಗೆ 1,500 ರುಪೀಸ್ ಬರುತ್ತೆ. ಕಮ್ಮಿ ಆಗಿದೆ ಅಂತ ಹೇಳಿದಾರಲ್ವಾ ಕ್ವಶನ್ ಅಲ್ಲಿ ನಮ್ಗೋರು, ಕಮ್ಮಿ ಆಗಿದೆ ಅಂತ ಹೇಳಿದಾರಲ್ವಾ. ಸೊ 15,000 ಮೈನಸ್ 1,500 ಮಾಡ್ಕೊಂಡ್ರೆ ಇಯರ್ ಯು ವಿಲ್ ಬಿ ಗೆಟಿಂಗ್ 13,500 ಬಂದು ಸ್ಟಾಕ್ ವ್ಯಾಲ್ಯೂ ಆಗಿರುತ್ತೆ ನಿಮ್ಗೆ. 13,500 ಸ್ಟಾಕ್ ಆಯ್ತು. ಅದಾದ್ಮೇಲೆ ಮಷಿನರಿ ರಿಯಲೈಸ್ಡ್ 5,000 ಮೋರ್ ದೆನ್ ದ ಬುಕ್ ವ್ಯಾಲ್ಯೂ ಅಂದ್ರೆ ಮಿಷಿನರಿ ವ್ಯಾಲ್ಯೂ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ಅವರು. ಸೊ ಮಿಷಿನರಿ ವ್ಯಾಲ್ಯೂ, ಮಿಷಿನರಿ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ನಲ್ಲಿ, 15,000 ಇದೆ. 15,000 ಇಂಟು 5% ಅಂತ ಹೇಳಿದ್ದಾರೆ. 5 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ 750 ರುಪೀಸ್ ಬರುತ್ತೆ. ಸೊ 15,000 ಮೈನಸ್ 750. ಸೊ ಫೈನಲ್ ಆನ್ಸರ್ ಎಷ್ಟು ಬಂತು, ಮಿಷಿನರಿ ವ್ಯಾಲ್ಯೂ ಬಂದು 14,250 ರುಪೀಸ್ ಬಂದು ನಿಮ್ಗೆ ಮಿಷಿನರಿ ವ್ಯಾಲ್ಯೂ ಆಯ್ತು. ನೆಕ್ಸ್ಟ್ ಗುಡ್ ವಿಲ್ ರಿಯಲೈಸ್ಡ್. ಗುಡ್ ವಿಲ್ ಅವರೇ ಕೊಟ್ಬಿಟ್ಟಿದ್ದಾರೆ ನಮ್ಗೆ, ಕ್ಯಾಲ್ಕುಲೇಷನ್ ಏನು ಮಾಡಂಗಿಲ್ಲ ಅವಾಗ. ಸೊ ಗುಡ್ ವಿಲ್ ರಿಯಲೈಸ್ಡ್ 12,000 ಅಂತ ಹೇಳಿದ್ದಾರೆ ಅವರೇನು. ಸೊ 12,000 ನ ತಗೊಳ್ಳೋಣ. ಈಗ ಫೈನಲಿ ನಾವು ಏನೇನೆಲ್ಲ ಆಡ್ ಮಾಡ್ಬೇಕು, ನಾವ್ ಇವಾಗ ಬಿಲ್ಸ್ ರಿಸಿವೇಬಲ್ 7,500 ನ ಆಡ್ ಮಾಡ್ತೀವಿ. ನಿಮ್ಗೆ ರೆಡ್ ಮಾರ್ಕ್ ಮಾಡ್ತೀನಿ ಏನೇನೆಲ್ಲ ಆಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸ್ಟಾಕ್ ವ್ಯಾಲ್ಯೂ ಆಡ್ ಮಾಡ್ಕೋಬೇಕು 13,500. ಮಿಷಿನರಿ ವ್ಯಾಲ್ಯೂ 14,250 ಆಡ್ ಮಾಡ್ಕೋಬೇಕು. ಗುಡ್ ವಿಲ್ ವ್ಯಾಲ್ಯೂ 12,000 ಸಹ ನಾವ್ ಆಡ್ ಮಾಡ್ಕೋಬೇಕು. ಇಷ್ಟನ್ನು ಆಡ್ ಮಾಡಿ ನಾವೇನ್ ಮಾಡ್ಬೇಕು, ಬ್ಯಾಂಕ್ ಅಕೌಂಟ್ ಅಂಡರ್ ಅಲ್ಲಿ ಆ ವ್ಯಾಲ್ಯೂನ ನಾವಿಲ್ಲಿ ರೆಕಾರ್ಡ್ ಮಾಡ್ಬೇಕು. ಸೊ 66,750 ರುಪೀಸ್ ಏನಾಯ್ತು ನಿಮ್ಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಟೋಟಲ್ ಆಗಿತ್ತು. 66,000 ನ ರೆಡ್ ಮಾರ್ಕ್ ಮಾಡ್ಬಿಡ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದೇ ನೀವು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನಿಮ್ಗೆ ಇದು ಈಸಿ ಆಗುತ್ತೆ. ಸೊ ಸ್ಟೆಪ್ ನಂಬರ್ 3 ಏನಾಯ್ತು ನಿಮ್ಗೆ ಕಂಪ್ಲೀಟ್ ಆಯ್ತು. ಸೊ ನಾವ್ ಇಲ್ಲಿ ಏನ್ ಕಲ್ತ್ಕೊಂಡ್ವಿ, ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಎಂಟ್ರಿ ಹೇಗಿರ್ಬೇಕು, ಅಸೆಟ್ ವ್ಯಾಲ್ಯೂ ಕಮ್ಮಿ ಆದ್ರೆ ಎಂಟ್ರಿ ಹೇಗಿರ್ಬೇಕು ಅನ್ನೋದನ್ನ ನಾನು ಈಗ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬರ್ತೀನಿ. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಗೀತಾ. ಇದು ಸೆಕೆಂಡ್ ಹೇಳಿದೆ, 2 ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಹೇಳ್ಕೊಡ್ತಾ ಇದ್ದೀನಿ ಅಂತ. ಅಸೆಟ್ ವ್ಯಾಲ್ಯೂ ಕಮ್ಮಿ ಆದ್ರೆ ಜಾಸ್ತಿ ಆದ್ರೆ ಹೇಗೆ ರೆಕಾರ್ಡ್ ಮಾಡ್ಬೇಕು ಅನ್ನೋದು ಒಂದಾದ್ರೆ, ಅಸೆಟ್ ಟೇಕನ್ ಓವರ್ ಬೈ ಪಾರ್ಟ್ನರ್ ಆದ್ರೆ ಎಂಟ್ರಿ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಅಸೆಟ್ಸ್ ಇನ್ಫಾರ್ಮೇಶನ್ಸ್ ಇತ್ತು ಅಂತ ಅಂದ್ರೆ ನಾವು ಇದನ್ನ ಕ್ರೆಡಿಟ್ ಸೈಡ್ ನಲ್ಲಿ ರೆಕಾರ್ಡ್ ಮಾಡ್ಬೇಕು. ಇಷ್ಟು ಅಸೆಟ್ಸ್ ಗೆ ನಮ್ಗೆ ನೇಮ್ ಇರ್ಲಿಲ್ಲ, ನಾವೇನ್ ಮಾಡಿದ್ವಿ, ಬ್ಯಾಂಕ್ ಅಕೌಂಟ್ ಅಂಡರ್ ನಲ್ಲಿ ನಾವು ಅಷ್ಟು ಅಸೆಟ್ಸ್ ನಾವ್ ಇಲ್ಲಿ ಏನ್ ಮಾಡಿದ್ವಿ, ನಾವೀಗ ಅದನ್ನ ರೆಕಾರ್ಡ್ ಮಾಡಿದೀವಿ. ಆದ್ರೆ ಫರ್ನಿಚರ್ ವಾಸ್ ಟೇಕನ್ ಓವರ್ ಗೀತಾ ಅಂತ ಇದೆ, ಗೀತಾ ಅಂತ ಇರೋದ್ರಿಂದ ನಾವ್ ಅದನ್ನ ಸಪರೇಟ್ ಆಗಿ ಪೋಸ್ಟ್ ಮಾಡ್ಬೇಕು. ಇಲ್ಲಿ ಗೀತಾ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಗೀತಾಸ್ ಕ್ಯಾಪಿಟಲ್ ಅಕೌಂಟ್. ಬ್ರಾಕೆಟ್ ನಲ್ಲಿ ನೀವು ಅದನ್ನ ತೋರ್ಸ್ಕೋಬೇಕು, ಫರ್ನಿಚರ್ ಟೇಕನ್ ಓವರ್ ಅಂತ ಹೇಳಿ. ಫರ್ನಿಚರ್ ಟೇಕನ್ ಓವರ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ 8,000 ಇದೆ. ಓಕೆ, ಈಗ ಅಡ್ಜಸ್ಟ್ಮೆಂಟ್ಸ್ ನಲ್ಲಿ ಅಸೆಟ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಪೋಸ್ಟಿಂಗ್ ಮಾಡಿದೀವಿ. ನೆಕ್ಸ್ಟ್ ಥರ್ಡ್ ಅಡ್ಜಸ್ಟ್ಮೆಂಟ್, ರಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಮಾಡಕ್ ಮುಂಚೆ ಸ್ಟೆಪ್ ನಂಬರ್ 4 ಬಂದು ಲಯಬಿಲಿಟೀಸ್ ಕ್ಲಿಯರ್ ಆದ್ಮೇಲೆ ಸ್ಟೆಪ್ ನಂಬರ್ 5 ನಲ್ಲಿ ನಾವು ರಿಸಲ್ಯೂಷನ್ ಎಕ್ಸ್ಪೆನ್ಸಸ್ ತಗೋಬೇಕು. ಹಾಗಾಗಿ ಸಿ ಅಡ್ಜಸ್ಟ್ಮೆಂಟ್ ಬಿಟ್ಟು ಡಿ ಅಡ್ಜಸ್ಟ್ಮೆಂಟ್ ತಗೊಳ್ತಾ ಇದೀವಿ. ಆಲ್ ದ ಲಯಬಿಲಿಟೀಸ್ ವೇರ್ ಡಿಸ್ಚಾರ್ಜ್ ಇನ್ ಫುಲ್ ಅಂತ ಹೇಳ್ತಾ ಇದ್ದಾರೆ. ಲಯಬಿಲಿಟೀಸ್ ಎಷ್ಟಿದೆ ನಮ್ಗೆ ಇಲ್ಲಿ 2 ರೆಕಾರ್ಡ್ ಮಾಡಿರೋದು. ಫುಲ್ ಅಂದಾಗ ಇದೇ ವ್ಯಾಲ್ಯೂ ನಲ್ಲಿ ಡಿಸ್ಚಾರ್ಜ್ ಆಗಿದೆ ಅಂತ ನಾವು ಅವಾಗ ಏನ್ ಮಾಡ್ಬೇಕು, ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಸೇಮ್ ಇಲ್ಲಿ ಸನ್ರಿ ಕ್ರೆಡಿಟಾರ್ಸ್ ಇದೆ ಅಲ್ವಾ, ಹಾಕೊಳ್ಳೋಣ. ಸನ್ರಿ
creditors 10,000. Next, bills payable. Bills payable 10,000. ಈ ಲಯಬಿಲಿಟೀಸ್ ಎರಡೇ ಅಲ್ವಾ ಇರೋದು, ಸೊ ಹಾಗಾಗಿ ಡೆಬಿಟ್ ಸೈಡ್ ನಲ್ಲಿ ಸಹ ಲಯಬಿಲಿಟೀಸ್ ನಮ್ಗೆ ಎಷ್ಟು ಬರುತ್ತೆ, ಎರಡೇ ಬರೋದು. ದ ಟೋಟಲ್ ಅಮೌಂಟ್ 20,000 ನಾವು ಅದನ್ನ ಔಟರ್ ಕಾಲಮ್ ಅಲ್ಲಿ ಹಾಕೋಬೇಕು. ನಾನು ಇದನ್ನ ರೆಡ್ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾವು ಇದು ಲಾಸ್ಟ್ ಅಲ್ಲಿ ನಾವು ಯಾವ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು, ನಾವು ಲಾಸ್ಟ್ ನಲ್ಲಿ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ಯಾವ ವ್ಯಾಲ್ಯೂಸ್ ನಾವು ಅಲ್ಲಿ ಪೋಸ್ಟಿಂಗ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಅದನ್ನ ರೆಡ್ ಮಾರ್ಕ್ ಮಾಡಿದ್ದೀನಿ. ಓಕೆ, ಈಗ ಸ್ಟೆಪ್ ನಂಬರ್ 4 ಕಂಪ್ಲೀಟ್ ಆಯ್ತು. 5 ಏನಾಗಿರುತ್ತೆ, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ವೇರ್ ₹600 ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅದು ನಿಮ್ಗೆ ಸ್ಟೆಪ್ ನಂಬರ್ 5. ಸೊ ಅದನ್ನು ಸಹ ನಾವ್ ಏನ್ ಮಾಡ್ಬೇಕು, ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಅದನ್ನ ರೆಕಾರ್ಡ್ ಮಾಡಿ. ವ್ಯಾಲ್ಯೂ ನಿಮ್ಗೆ ₹600 ಇದೆ. ಎಲ್ಲ 5 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತಲ್ಲ. ನೆಕ್ಸ್ಟ್ ಇನ್ ಯಾವ್ದು ನೀವು ಸರ್ಚ್ ಮಾಡೋ ನೆಸೆಸಿಟಿ ಅಂತೂ ಏನು ಇರೋದಿಲ್ಲ. ಅದಾದ್ಮೇಲೆ ನಾವೀಗ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಇಲ್ಲಿ 1,20,000 ಬರುತ್ತೆ. ಸೇಮ್ 1,20,000 ನಾನು ಕ್ರೆಡಿಟ್ ಸೈಡ್ ನಲ್ಲಿ ತಗೊಳ್ತಾ ಇದ್ದೀನಿ. 1,20,000 ಅಲ್ಲಿ ಎಲ್ಲ ವ್ಯಾಲ್ಯೂಸ್ ಮೈನಸ್ ಮಾಡಿ. ಎಲ್ಲ ವ್ಯಾಲ್ಯೂಸ್ ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಅಮೌಂಟ್ ಬಂದು ₹25,850 ಬರುತ್ತೆ. ಈ 1,20,000 ಅಲ್ಲಿ 10,000, 10,000, 66,750, 8,000 ಇಷ್ಟು ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಅಮೌಂಟ್ ಬಿಲ್ 25,850 ಡಿಫರೆನ್ಸ್ ಅಮೌಂಟ್ ಆಯ್ತು. ಈ ಕ್ರೆಡಿಟ್ ಸೈಡ್ ನಲ್ಲಿ ಡಿಫರೆನ್ಸ್ ಬಂದ್ರೆ ಬೈ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಅದನ್ನ ತಗೋಬೇಕು. ಇಲ್ಲಿ ಪಾರ್ಟ್ನರ್ ಯಾರಿದ್ದಾರೆ, ಇಬ್ಬರೇ ಇದ್ದಾರೆ, ರಶ್ಮಿ ಮತ್ತೆ ಗೀತಾ. ರಶ್ಮಿ, ಓಕೆ, ಅವ್ರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ 3:2 ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2 ಅಂತ ಹೇಳ್ಬಿಟ್ಟು. ಸೊ ಇಂಟು 25,850 ಇಂಟು 3 ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮ್ಗೆ ಇಲ್ಲಿ 15,510 ಬರುತ್ತೆ. ನೆಕ್ಸ್ಟ್ ಬಂದು ಗೀತಾ, 25,850 ಇಂಟು 2 ಡಿವೈಡೆಡ್ ಬೈ 5 ಮಾಡಿದ್ರೆ 10,340 ಬರುತ್ತೆ ನಿಮ್ಗೆ ಗೀತಾ. ಸೊ ಫೈನಲಿ ರಿಯಲೈಸೇಷನ್ ಅಕೌಂಟ್ ಕಂಪ್ಲೀಟ್ ಆಗಿದೆ. ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಆಗಿದ್ಮೇಲೆ ನೆಕ್ಸ್ಟ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತಾ ಇರೋದು ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ ಇಂದ ನಾವು 3 ಎಂಟ್ರೀಸ್ ನ ತಗೋಬೇಕಾಗುತ್ತೆ. ಯಾವ್ದು, ಕ್ಯಾಪಿಟಲ್, ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್. ಈ ಕ್ವೆಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ, ಕ್ಯಾಪಿಟಲ್ ಇದೆ, ರಿಸರ್ವ್ ಫಂಡ್ ಇದೆ. ಸೊ ಲಯಬಿಲಿಟಿ ಸೈಡ್ ನಲ್ಲಿ ಇದೆ, ನಾವು ಅದನ್ನ ಕ್ರೆಡಿಟ್ ಸೈಡ್ ನಾವು ಅದನ್ನ ಪೋಸ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ರಶ್ಮಿ ಕ್ಯಾಪಿಟಲ್ ಬಂದು 30,000, ಗೀತಾ ಕ್ಯಾಪಿಟಲ್ ಬಂದು 40,000. ಇಲ್ಲಿದೆ ನೋಡಿ ಕ್ಯಾಪಿಟಲ್ ಅಮೌಂಟ್. ರಶ್ಮಿದು 30,000, ಗೀತಾದು 40,000. ಅವ್ರವ್ರ ಕಾಲಮ್ ಅಲ್ಲಿ ಅದನ್ನ ಹಾಕಿದೀನಿ. ಅದಾದ್ಮೇಲೆ ರಿಸರ್ವ್ ಫಂಡ್ ಬಂದು 10,000 ಇದೆ. ಲಯಬಿಲಿಟಿ ಸೈಡ್ ನಲ್ಲಿ ಇರೋದ್ರಿಂದ ನಾವು ಅದನ್ನ ಕ್ರಾಸ್ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ಕ್ರೆಡಿಟ್ ಸೈಡ್ ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ರಿಸರ್ವ್ ಫಂಡ್ ಎಷ್ಟಿದೆ ನಮ್ಗೆ ಇಲ್ಲಿ 10,000 ಇದೆ. 10,000 ಇಷ್ಟು ಓಲ್ಡ್ ರೇಷಿಯೋ ಬಂದು ಕ್ವಶನ್ ಅಲ್ಲಿ ನಾವು ಇಲ್ಲಿ 3:2 ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಲ್ವಾ. 3:2 ರೇಷಿಯೋ ನಲ್ಲಿ ನಾವು ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. 3/5, 2/5 ಅಂತ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮ್ಗೆ ಇಲ್ಲಿ 10,000 ಇದೆ. 6,000, 4,000 ಬರುತ್ತೆ. ರಿಸರ್ವ್ ಫಂಡ್ ಆಯ್ತು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ, ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಇಂದ ನಾವು ಎಂಟ್ರೀಸ್ ಏನ್ ಯಾವ್ದು ತಗೊಳ್ಳೋದಿಲ್ಲ. ಅದಾದ್ಮೇಲೆ ನಾವೀಗ ಅಡ್ಜಸ್ಟ್ಮೆಂಟ್ ಬರೋಣ. ಅಡ್ಜಸ್ಟ್ಮೆಂಟ್ ಚೆಕ್ ಮಾಡ್ಬೇಕು ಎಲ್ಲಾದ್ರೂ ಹೆಸರಿದ್ಯಾ ಅಂತ. ಹೌದು, ಇಲ್ಲಿ ಹೆಸರಿದೆ ನಮ್ಗೆ. ಇಲ್ಲಿ ಗೀತಾ ಅಂತ ಹೇಳಿ ಹೆಸರಿದೆ ಅಲ್ವಾ. ಸೊ ಗೀತಾ ಎಂಟ್ರಿನ ನಾವ್ ಏನ್ ಮಾಡಿದೀವಿ, ರೆಕಾರ್ಡ್ ಮಾಡಿದೀವಿ. ನಾವಿಲ್ಲಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾವು ಅದನ್ನ ಕ್ರೆಡಿಟ್ ಸೈಡ್ ನಲ್ಲಿ ರೆಕಾರ್ಡ್ ಮಾಡಿದೀವಿ. ನಾವು ಗೀತಾಸ್ ಕ್ಯಾಪಿಟಲ್ ಅಕೌಂಟ್ ಫರ್ನಿಚರ್ ಟೇಕನ್ ಓವರ್ ಅಂತ. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾವು ಕ್ರೆಡಿಟ್ ಸೈಡ್ ನಲ್ಲಿ ಎಂಟ್ರಿ ಮಾಡಿರೋದ್ರಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ಅದನ್ನ ಡೆಬಿಟ್ ಸೈಡ್ ನಲ್ಲಿ ರೆಕಾರ್ಡ್ ಮಾಡ್ಬೇಕು. ಟು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ, ಟು ರಿಯಲೈಸೇಷನ್ ಅಕೌಂಟ್. ಯಾರು ತಗೊಂಡೋಗಿರೋದು, ಗೀತಾ. ಸೊ ರಶ್ಮಿ ಕಾಲಮ್ ಅಲ್ಲಿ ಯಾವ್ದೇ ವ್ಯಾಲ್ಯೂಸ್ ಬರಲ್ಲ ನಿಮ್ಗಾಗ. ಗೀತಾ ಕಾಲಮ್ ಅಲ್ಲಿ 8,000 ರೆಕಾರ್ಡ್ ಆಗ್ಬೇಕು.
ಅಡ್ಜಸ್ಟ್ಮೆಂಟ್ ಅಲ್ಲಿ ಹೆಸರು ಇದ್ರೆ ಮಾತ್ರನೇ ನಿಮ್ಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಂಟ್ರಿ ಬರುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲೂ ಹೆಸರಿಲ್ಲ ಅಂದಾಗ ಅಡ್ಜಸ್ಟ್ಮೆಂಟ್ ಇಂದ ಒಂದು ಎಂಟ್ರಿ ನಿಮ್ಗೆ ಇಲ್ಲಿ ರೆಕಾರ್ಡ್ ಆಗೋದಿಲ್ಲ. ಅದಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಏನಾಗಿರುತ್ತೆ, ನಮ್ಗೆ ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಅಮೌಂಟ್ ಎಲ್ಲಿ ಬಂದ್ರೆ ಕ್ರೆಡಿಟ್ ಸೈಡ್ ನಲ್ಲಿ ಇದೆ, ಅದನ್ನ ನಾವೀಗ ಡೆಬಿಟ್ ಸೈಡ್ ನಾವು ಅದನ್ನ ಪೋಸ್ಟಿಂಗ್ ಮಾಡೋಣ. ಕ್ರೆಡಿಟ್ ಸೈಡ್ ನಲ್ಲಿ ಇರೋ ಬ್ಯಾಲೆನ್ಸ್ ಅಮೌಂಟ್ ನಾನು ಡೆಬಿಟ್ ಸೈಡ್ ಅದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ರೇಷ್ಮಿ ಬಂದು 15,510 ಇದೆ ನಿಮ್ಗೆ. ಗೀತಾದ್ ಬಂದು 10,340 ರುಪೀಸ್. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಮ್ಗೆ ಡಿಫ್ರೆನ್ಸ್ ಏನ್ ಬಂತು ಅದನ್ನ ಕ್ರಾಸ್ ಡೈರೆಕ್ಷನ್ಸ್ ನಲ್ಲಿ ನಾವೀಗ ಇದನ್ನ ಪೋಸ್ಟಿಂಗ್ ಕಂಪ್ಲೀಟ್ ಮಾಡಿದೀವಿ. ಟೋಟಲಿಂಗ್ ಮಾಡ್ಕೊಳ್ಳೋಣ. ಟೋಟಲಿಂಗ್ ಮಾಡಕ್ಕೆ ಇಲ್ಲಿ 36,000 ಇದೆ, ನಮ್ಗೆ ಕ್ರೆಡಿಟ್ ಸೈಡ್ ನಲ್ಲಿ ಜಾಸ್ತಿ ಇದೆ. 36,000, 44,000 ಸೇಮ್ ವ್ಯಾಲ್ಯೂನ ಕ್ರೆಡಿಟ್ ಸೈಡ್ ನಲ್ಲಿ ಹಾಕೋಬೇಕು. 36,000, 44,000. 36,000 ಅಲ್ಲಿ 15,510 ಮೈನಸ್ ಮಾಡಿದ್ರೆ 20,490 ರುಪೀಸ್ ಬರುತ್ತೆ. ಯಾರ್ದು? ರೇಷ್ಮಿದು. 44,000 ಅಲ್ಲಿ 8,000 ಮೈನಸ್ ಮಾಡಿ 10,340 ರುಪೀಸ್ ಮೈನಸ್ ಮಾಡಿ. ಸೊ ಹಿಯರ್ ಯು ವಿಲ್ ಬಿ ಗೆಟಿಂಗ್ ಅ ಡಿಫರೆನ್ಸ್ ಅಮೌಂಟ್ ಆಫ್ 25,660. ಇದು ಬ್ಯಾಲೆನ್ಸ್ ಅಮೌಂಟ್ ಆಗಿರುತ್ತೆ. ನಾನು ಇದನ್ನ ರೆಡ್ ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಬ್ಯಾಂಕ್ ಅಕೌಂಟ್ ಗೆ ನಾವು ಅದನ್ನ ಪೋಸ್ಟಿಂಗ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಾನು ಇದನ್ನ ರೆಡ್ ಮಾರ್ಕ್ ಮಾಡ್ತಾ ಇದ್ದೀನಿ. 36,000 ಅಲ್ಲಿ 15,500 ಮೈನಸ್ ಮಾಡಿದ್ರೆ 20,490 ಬಂತು. 44,000 ಅಲ್ಲಿ 8,000 ಮೈನಸ್ ಮಾಡಿ 10,340 ಮೈನಸ್ ಮಾಡಿ ಯು ಗಾಟ್ ಇನ್ ಡಿಫರೆನ್ಸ್ ಆಫ್ 25,660 ಬಂತು. ಸೊ ಬ್ಯಾಲೆನ್ಸ್ ಅಮೌಂಟ್ ನ ನಾವೇನ್ ಮಾಡ್ಬೇಕು, ಟು ಬ್ಯಾಂಕ್ ಅಕೌಂಟ್ ಗೆ ನಾವು ಅದನ್ನ ಪೋಸ್ಟಿಂಗ್ ಮಾಡ್ಬೇಕು. ಟು ಬ್ಯಾಂಕ್ ಅಕೌಂಟ್. ಈಗ ನಾನು ಎಲ್ಲೆಲ್ಲಿ ಬ್ಯಾಂಕ್ ಹಾಕಿದೀನಿ ಆ ಎಲ್ಲ ಬ್ಯಾಂಕ್ ಯೂಸ್ ಮಾಡಿ ನೆಕ್ಸ್ಟ್ ಅಕೌಂಟ್ ನಾವು ಪ್ರಿಪೇರ್ ಮಾಡ್ತಾ ಇರೋದು ಬಂದು ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ ನ ಪ್ರಿಪೇರ್ ಮಾಡೋದಕ್ಕೆ ಬ್ಯಾಂಕ್ ಅಕೌಂಟ್ ಇಂದ ನಿಮ್ಗೆ ಇಲ್ಲಿ ಕ್ವೆಶನ್ ಇದೆ ನಿಮ್ಗೆ, ನಂಗೆ ಇಲ್ಲಿ ಜಾಗ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆತರ ನಾನು ಜಾಗ ಅಡ್ಜಸ್ಟ್ ಮಾಡಿದೀನಿ. ಸೊ ರಿಯಲೈಸೇಷನ್ ಅಕೌಂಟ್ ಆದ್ಮೇಲೆ ನಾವು ಯಾವ ಅಕೌಂಟ್ ಪ್ರಿಪೇರ್ ಮಾಡ್ವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಆದ್ಮೇಲೆ ನಾವು ಯಾವ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದೀವಿ, ಬ್ಯಾಂಕ್ ಅಕೌಂಟ್ ನಾವು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದೀವಿ. ಸೊ ಈಗ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಸ್ಟೆಪ್ ನಂಬರ್ 1 ಏನಾಗಿರುತ್ತೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ತಗೊಂಡ್ಬೇಕಾಗಿರೋದು ಒಂದೇ ಎಂಟ್ರಿ, ಅದು ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಇದೊಂದು ಎಂಟ್ರಿ ಬಿಟ್ರೆ ಬ್ಯಾಲೆನ್ಸ್ ಶೀಟ್ ಇಂದ ಯಾವ ಎಂಟ್ರೀಸ್ ನಮ್ಗೆ ಬ್ಯಾಂಕ್ ಅಕೌಂಟ್ ಬರೋದಿಲ್ಲ. ಆ ಸೀಟ್ ಸೈಡ್ ನಲ್ಲಿ ಇರೋದ್ರಿಂದ ನಾನು ಅದನ್ನ ಡೆಬಿಟ್ ಸೈಡ್ ತಗೊಳ್ತಾ ಇದ್ದೀನಿ. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ವ್ಯಾಲ್ಯೂ 5,000. ಬ್ಯಾಲೆನ್ಸ್ ಶೀಟ್ ಇಂದ ಇದು ಒಂದೇ ಎಂಟ್ರಿ ಬರೋದು, ಇನ್ ಯಾವ ಎಂಟ್ರೀಸ್ ಬರಲ್ಲ. ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ಸ್ ಇಂದ ಒಂದೇ ಎಂಟ್ರಿನೂ ಬರಲ್ಲ. ಅಡ್ಜಸ್ಟ್ಮೆಂಟ್ಸ್ ಆದ್ಮೇಲೆ ನೆಕ್ಸ್ಟ್ ಏನಿದೆ, ನಮ್ಗೆ ರಿಯಲೈಸೇಷನ್ ಅಕೌಂಟ್ ಇದೆ. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಬ್ಯಾಂಕ್ ಅಂತ ನಾನು ರೆಡ್ ಮಾರ್ಕ್ ಮಾಡಿದೀನಿ ಅದಷ್ಟು ಬ್ಯಾಂಕ್ಸ್ ಏನಾಗ್ಬೇಕು ನಮ್ಗೆ ಇವಾಗ ಪೋಸ್ಟಿಂಗ್ ಆಗ್ಬೇಕು ನಮ್ಗೆ ಬ್ಯಾಂಕ್ ಅಕೌಂಟ್ಗೆ. ಈಗ ಪೋಸ್ಟಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ, ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ನಲ್ಲಿ ಫಸ್ಟ್ ಬ್ಯಾಂಕ್ ನಿಮ್ಗೆ 20,000 ಇದೆ. ಈ ಬ್ಯಾಂಕ್ ಲಯಬಿಲಿಟೀಸ್ ಇದೆ ಅಲ್ವಾ, ಸೊ ಅದನ್ನ ನಾವೇನ್ ಮಾಡೋಣ, ಡೆಬಿಟ್ ಸೈಡ್ ಇರೋದನ್ನ ಕ್ರೆಡಿಟ್ ಸೈಡ್ ನಾನು ಈಗ ಪೋಸ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಬೈ ರಿಯಲೈಸೇಷನ್ ಅಕೌಂಟ್ ಅಮೌಂಟ್ ಎಷ್ಟಿದೆ ನಮ್ಗೆ ಇಲ್ಲಿ 20,000 ಇದೆ. ಬ್ರಾಕೆಟ್ ನಲ್ಲಿ ನಾವು ಅದನ್ನ ಸ್ಪೆಸಿಫೈಡ್ ಮಾಡಬೇಕು, ಲಯಬಿಲಿಟೀಸ್ ಪೇಡ್ ಅಂತ. ಲಯಬಿಲಿಟೀಸ್ ಪೇಡ್. ಫಸ್ಟ್ ಬ್ಯಾಂಕ್ ಪೋಸ್ಟಿಂಗ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಪೋಸ್ಟಿಂಗ್, ಈ ಬ್ಯಾಂಕ್ ಅಲ್ಲಿ ಇನ್ನ ಒಂದು ಬ್ಯಾಂಕ್ ಇದೆ, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಈಗ ಅದನ್ನ ತಗೊಳ್ಳೋಣ. ಬೈ ಡಿಸಲ್ಯೂಷನ್ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ನಲ್ಲಿ ಸ್ಪೆಸಿಫೈ ಮಾಡಬೇಕು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಎಷ್ಟಿದೆ, 600 ರುಪೀಸ್ ಇದೆ. ನೆಕ್ಸ್ಟ್ ಈಗ ಡೆಬಿಟ್ ಸೈಡ್ ನಲ್ಲಿ ಎರಡೇ ಬ್ಯಾಂಕ್ ಇದ್ದಿದ್ದು, ಎರಡು ಬ್ಯಾಂಕ್ ಕ್ರಾಸ್ ಡೈರೆಕ್ಷನ್ ನಲ್ಲಿ ನಾವು ಕ್ರೆಡಿಟ್ ಸೈಡ್ ಪೋಸ್ಟಿಂಗ್ ಕಂಪ್ಲೀಟ್ ಮಾಡಿದೀನಿ. ಈಗ ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ ಬಂದ್ರೆ ಬ್ಯಾಂಕ್ ಅಕೌಂಟ್ 66,750 ಕ್ರೆಡಿಟ್ ಸೈಡ್ ನಲ್ಲಿ ಇದೆ. ನಾನು ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಟು ಅಮೌಂಟ್ ಬಂದು 66,750 ರುಪೀಸ್.
ಸೊ ಈ ಬ್ಯಾಂಕ್ ಅಂಡರ್ ಇದೆಲ್ಲ ಏನಾಗಿದೆ ನಮ್ಗೆ ಅಸೆಟ್ಸ್ ಆಗಿದೆ ಅಲ್ವಾ. ಸೊ ಬ್ರಾಕೆಟ್ ನಲ್ಲಿ ಅಸೆಟ್ಸ್ ರಿಯಲೈಸ್ಡ್. ಸೊ ಈ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಇದು ಪೋಸ್ಟಿಂಗ್ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ರಿಯಲೈಸೇಷನ್ ಆದ್ಮೇಲೆ ನಾವು ಯಾವ್ದನ್ನ ಪ್ರಿಪೇರ್ ಮಾಡಿದ್ವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲೂ ಬ್ಯಾಂಕ್ ಇದೆ. ಯಾವ ಕಡೆ ಇದೆ, ಡೆಬಿಟ್ ಸೈಡ್ ನಲ್ಲಿ ಇದೆ. ನಾವು ಅದನ್ನ ಕ್ರೆಡಿಟ್ ಸೈಡ್ ಗೆ ನಾವು ಅದನ್ನ ಪೋಸ್ಟಿಂಗ್ ಮಾಡ್ಬೇಕು. ಸೊ ಬೈ ಫಸ್ಟ್ ಪಾರ್ಟ್ನರ್ ಯಾರು, ರಶ್ಮಿ. ರಶ್ಮೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಫುಲ್ ಫಾರ್ಮ್ ಅಲ್ಲಿ ಬರೀರಿ ನೀವು, ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ. ಸೊ ರಶ್ಮಿ ಅಮೌಂಟ್ ಎಷ್ಟಿದೆ, 20,490 rupees ಇದೆ. ಸೊ ನೆಕ್ಸ್ಟ್ ಪಾರ್ಟ್ನರ್ ಸೊ ಬೈ ಗೀತಾ. ಗೀತಾಸ್ ಕ್ಯಾಪಿಟಲ್ ಅಕೌಂಟ್ 25,660. ನೋಡಿ ಎಲ್ಲ ಪೋಸ್ಟಿಂಗ್ ಕಂಪ್ಲೀಟ್ ಆಯ್ತು. ಬ್ಯಾಂಕ್ ಅಕೌಂಟ್ ನ ನೀವು ಪ್ರಿಪೇರ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ ಇಂದ ತಗೊಳ್ಳೋಂತ ಕ್ಯಾಶ್ ನ ಬ್ಯಾಲೆನ್ಸ್ ಬ್ರಾಡರ್ ಅಂತ ತಗೋತೀರಾ. ಆಮೇಲೆ ಸ್ಟೆಪ್ ನಂಬರ್ 2 ರಿಯಲೈಸೇಷನ್ ಅಕೌಂಟ್ ಬರ್ತೀರಾ. ಎಲ್ಲೆಲ್ಲಿ ಬ್ಯಾಂಕ್ ಇದೆ ಎಲ್ಲ ಕ್ರಾಸ್ ಡೈರೆಕ್ಷನ್ ಅಲ್ಲಿ ಪೋಸ್ಟಿಂಗ್ ಕಂಪ್ಲೀಟ್ ಮಾಡಿದೀವಿ. ಅದಾದ್ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ತೀವಿ. ಇಲ್ಲೂ ಸಹ ನಮ್ಗೆ ಏನಿರುತ್ತೆ, ಬ್ಯಾಂಕ್ ಇರುತ್ತೆ. ಎಲ್ಲ ಬ್ಯಾಂಕಿಂಗ್ ನಾವ್ ಏನ್ ಮಾಡ್ಬೇಕು, ಪೋಸ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ ನಾವೀಗ ಟೋಟಲಿಂಗ್ ಮಾಡ್ಬೇಕು. ಫುಲ್ ಟೋಟಲ್ ಮಾಡಿದ್ರೆ 71,750 rupees ಬರುತ್ತೆ. ಸೇಮ್ ಟೋಟಲ್ ಅಮೌಂಟ್ ನ ನಾನು ಕ್ರೆಡಿಟ್ ಸೈಡ್ ನಲ್ಲೂ ತಗೊಳ್ತಾ ಇದ್ದೀನಿ, 71,750 rupees. ಅಂಡ್ ದಿಸ್ ವಿಲ್ ಬಿ ಅ ಫೈನಲ್ ಆನ್ಸರ್. ಬ್ಯಾಂಕ್ ಅಕೌಂಟ್ ಈ ತರ ನಿಮ್ಗೆ ಟ್ಯಾಲಿ ಆಯ್ತು ಅಂತ ಹೇಳಿದ್ರೆ, ನೀವು ಪ್ರಿಪೇರ್ ಮಾಡಿರೋ ಅಂತ ಲೆಜರ್ ಅಕೌಂಟ್ ಏನಾಗಿದೆ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಪೋರ್ಷನ್ ಏನಿದೆ ಇದು ಕ್ವೆಶನ್ ಇದೆ, ಕನ್ಫ್ಯೂಸ್ಡ್ ಆಗ್ಬೇಡಿ. ನಾನು ಕ್ವೆಶನ್ ಮೇಲೆನೆ ಫಾರ್ವರ್ಡ್ ನ ಡ್ರಾ ಮಾಡಿ ನಿಮ್ಗೆ ಎಕ್ಸಿಕ್ಯೂಷನ್ಸ್ ಹೇಗ್ ಮಾಡ್ಬೇಕು ಅಂತ ನಾನು ತೋರಿಸಿದೀನಿ. ಇದೇನೋ ಎಕ್ಸ್ಟ್ರಾ ಮಾಡಿದಾರೆ ಅಂತ ಕನ್ಫ್ಯೂಸ್ಡ್ ಆಗ್ಬೇಡಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ಕ್ವೆಶನ್ ನಿಜ ಜಾಗದಲ್ಲಿ ಹಾಕೊಂಡು ರಿಯಲೈಸೇಷನ್ ಅಕೌಂಟ್ ನಿಮ್ಗೆ ಹೇಳ್ಕೊಟ್ಟಿದೆ. ನೆಕ್ಸ್ಟ್ ನಮ್ಗದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ಬೇಕಾದ್ರೆ ನನ್ಗೆ ಏನ್ ಅಡ್ಜಸ್ಟ್ಮೆಂಟ್ ಬೇಕಾಗಿತ್ತು ಅದನ್ನ ನಾನು ಅವಾಗ ಮಾಡ್ಬೇಕಾದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೆಟ್ ಇಲ್ಲಿ ಇಟ್ಕೊಂಡಿದ್ದೆ. ಅದಾದ್ಮೇಲೆ ಅದ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಅಡ್ಜಸ್ಟ್ಮೆಂಟ್ ನನ್ಗೆ ಏನು ಬೇಕಾಗಿರ್ಲಿಲ್ಲ ಬ್ಯಾಂಕ್ ಅಕೌಂಟ್ ನ ಪ್ರಿಪೇರ್ ಮಾಡೋದಕ್ಕೆ. ಹಾಗಾಗಿ ಕೆಳಗಡೆ ಡ್ರ್ಯಾಗ್ ಮಾಡಿ, ಸೊ ಬ್ಯಾಂಕ್ ಅಕೌಂಟ್ ನ ನನ್ಗೆ ಬೇಕಾಗಿರೋದು ಕ್ಯಾಶ್ ಒಂದೇ ನಾನು ಬ್ಯಾಂಕ್ ಅಕೌಂಟ್ ಮಾಡ್ಬೇಕಾದ್ರೆ, ಅದಕ್ಕೆ ಕ್ವಶನ್ ಅಲ್ಲಿ ಅಷ್ಟು ಪೋರ್ಷನ್ ಮಾತ್ರ ಬಿಟ್ಟು ಮಿಕ್ಕಿದೆಲ್ಲ ಹೈಡ್ ಮಾಡಿದೀನಿ. ಸೊ ಈ ಕ್ವೆಶನ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ನಿಮ್ ಡೌಟ್ಸ್ ಅನ್ನ ನಾನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತೀನಿ.